ನಾವು ಮೊಲ ಸಾಕಾಣಿಕೆಯನ್ನು ಪ್ರಾರಂಭ ಮಾಡಿದಾಗ ನನ್ನ ಹತ್ರ ಇದ್ದಿದ್ದು ಕೇವಲ 25,000 ರೂಪಾಯಿ ಮಾತ್ರ. ಮೊಲ ಸಾಕಾಣಿಕೆಗೆ ಮುಖ್ಯವಾಗಿ ಬೇಕಿರೋದು ಆಸಕ್ತಿ. ಮೊಲ ಸಾಕಾಣಿಕೆಯಲ್ಲಿ ಮುಖ್ಯವಾಗಿ ಬೇಕಿರೋದು ಮಳೆ ಬಂದರೆ ಸೋರ್ದಂಗೆ. ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಸಾಕಾಣಿಕೆ ಮಾಡಬೇಕಂತ ಆಸಕ್ತಿ ಇರೋಂಥವ್ರಿಗೆ ನಬಾರ್ಡ್ ಸ್ಕೀಮ್ನಲ್ಲಿ ಅಪ್ ಟು 5 lakhsವರೆಗೂ ಇದರಲ್ಲಿ ಲೋನ್ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸ್ನೇಹಿತರೆ, ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆ ನಾವು ಪುಟ್ಪುಟಾಣಿಯಾದಂಥ ಮೊಲಗಳ ಜೊತೆ ಆಟವನ್ನ ಆಡಿರ್ತೀವಿ. ಅದರಲ್ಲೂ ಕೂಡ ಬಿಳಿ ಬಣ್ಣದ ಮೊಲ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಸೊ ಈ ಒಂದು ಪುಟ್ಟ ಪ್ರಾಣಿಯ ಸಾಕಾಣಿಕೆ ನಿಮಗೆ ವರ್ಷಕ್ಕೆ 10 ಲಕ್ಷ ಆದಾಯವನ್ನ ತಂದು ಕೊಡುತ್ತೆ ಅಂತಂದ್ರೆ ನೀವು ನಂಬ್ತೀರಾ? ಹೌದು. ಈಗ ಈ ಒಂದು ಮೊಲ ಸಾಕಾಣಿಕೆ ಕೇವಲ ಹವ್ಯಾಸ ಆಗಿರದೆ ಅದು ಆದಾಯದ ವೃತ್ತಿಯಾಗಿ ಕೂಡ ಕನ್ವರ್ಟ್ ಆಗಿರುವಂತದ್ದು. ಮೊಲ ಸಾಕಾಣಿಕೆಯಿಂದ ಯಶಸ್ಸನ್ನ ಪಡ್ಕೊಂಡಿರುವಂತಹ ಒಳ್ಳೆ ಆದಾಯವನ್ನ ಕೂಡ ಮಾಡಿರುವಂತಹ ಸುಧೀಂದ್ರ ಅವರು ಇವತ್ತು ನಿಮಗೆ ಮೊಲ ಸಾಕಾಣಿಕೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಎಲ್ಲಿಂದ ಶುರು ಮಾಡಬೇಕು, ಎಷ್ಟು ಬಂಡವಾಳವನ್ನ ಹಾಕಬೇಕು, ಮೊಲ ಸಾಕಾಣಿಕೆಯನ್ನ ಮಾಡೋದ್ರಿಂದ ಏನೆಲ್ಲ ಲಾಭ ಇದೆ, ಇವೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತಾರೆ. ಬನ್ನಿ ನೋಡೋಣ. ಮೊಲ ಸಾಕಾಣಿಕೆಗೆ ಮುಖ್ಯವಾಗಿ ಬೇಕಿರೋದು ಆಸಕ್ತಿ. ಬಂಡವಾಳದ ವಿಚಾರಕ್ಕೆ ಬಂದರೆ ಇದಕ್ಕೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಏನಿಲ್ಲ, ಸಣ್ಣ ಪ್ರಮಾಣದಲ್ಲಿ ಮಾಡಬಹುದು. ಉದಾಹರಣೆಗೆ ಕನಿಷ್ಠ ಒಂದು 50,000 ರೂಪಾಯಿ ಬಂಡವಾಳ ಹಾಕೋಕ್ಕೆ ಅವಕಾಶ ಆದರೆ ನಾವು ಇದರಲ್ಲಿ ಸಾಕಾಣಿಕೆಯನ್ನು ಪ್ರಾರಂಭ ಮಾಡ್ಬೋದು. 100% ಸ್ಟಾರ್ಟ್ ಮಾಡ್ಬೋದು ಮೊಲ ಸಾಕಾಣಿಕೆಯನ್ನು. ಸಹಜವಾಗಿಯೇ ಅದರಲ್ಲಿ ನಮಗೆ ಇನ್ಕಮ್ ಬರ್ತಾ ಇದೆ, ನಮಗೆ ತುಂಬ ಆಸಕ್ತಿ ಜಾಸ್ತಿ ಆಗುತ್ತೆ. ಆಟೋಮೆಟಿಕ್ಕಾಗಿ ನಮಗೀಗ ಅದರಲ್ಲಿ ಇನ್ಕಮ್ ಸಿಗ್ತಾ ಇದೆ, ಜನ್ರೇಟ್ ಆಗ್ತಾ ಇದೆ, ದುಡ್ಡು ನೋಡ್ತಾ ಇದ್ದೀವಿ. ನಾವು ಹೇಳ್ದಂಗೆ ಅದರಲ್ಲಿ ಫಾಸ್ಟಾಗಿ ಸಂತಾನಾಭಿವೃದ್ಧಿ ಆಗ್ತಾಯಿದೆ, ಒಳ್ಳೆ ಮಾರ್ಕೆಟಿಂಗ್ ಆಗ್ತಾಯಿದೆ. ಸಹಜವಾಗಿಯೇ ಸ್ವಲ್ಪ ಮಟ್ಟಿಗೆ ನಾವು ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋದಕ್ಕೆ ನಮಗೆ ಒಂದು ಮೋಟಿವೇಶನ್ ಆಗುತ್ತೆ. ಇಷ್ಟು ಚೆನ್ನಾಗಿದೆಯಲ್ಲ, ಯಾಕೆ ಮಾಡಬಾರ್ದು ಅಂಥೇಳಿ ಈ ರೀತಿ 50,000ದಿಂದ ಕನಿಷ್ಠ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ನಾವು ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡೋಕ್ಕೆ ಅವಕಾಶ ಇದೆ ಅಂದರೆ 1 ಲಕ್ಷ ರೂಪಾಯಿ, 2 ಲಕ್ಷ ರೂಪಾಯಿ, ಒಂದು 5 ಲಕ್ಷ ರೂಪಾಯಿ ತನಕ ಮಾಡಿದ್ರು ಕೂಡ ಏನು ಸಮಸ್ಯೆ ಇಲ್ಲ. ಅವರ ಶಕ್ತಿ ಅನುಸಾರ ಎಷ್ಟು ಪ್ರಮಾಣದಲ್ಲಿ ಬೇಕಾದ್ರೂ ಸಾಕಾಣಿಕೆ ಮಾಡ್ಬೋದು. ಆರಂಭಿಕವಾಗಿ ತರಬೇತಿಯನ್ನು ಪಡ್ಕೋಬೇಕು. ಸಾಕಾಣಿಕೆ ಬಗ್ಗೆ ಪ್ರಾಕ್ಟಿಕಲಾಗಿ ತರಬೇತಿಯನ್ನು ಪಡ್ಕೊಂಡು ಆನಂತರ ಇದರ ಒಂದು ವಯಸ್ಸಿಗೆ ಬಂದಂತಹ ಪ್ರೌಢಾವಸ್ಥೆಯಲ್ಲಿರುವಂತಹ ಸಂತಾನಾಭಿವೃದ್ಧಿಗೆ ತಯಾರಾಗಿ ರೆಡಿ ಇರುವಂತಹ ತಾಯಿ ಮೊಲಗಳನ್ನೇ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು. ಒಂದು ಯೂನಿಟ್ ಸಾಕಾಣಿಕೆಯನ್ನು ಪ್ರಾರಂಭ ಮಾಡಬೇಕಂದ್ರೆ 17,500 ಆಗುತ್ತೆ. ಅದರಲ್ಲಿ ಅದರ ಒಂದು ಕಂಪ್ಲೀಟ್ ಪ್ಯಾಕೇಜ್, ಸಾಕಾಣಿಕೆಗೆ ಬೇಕಾಗಿರುವಂತಹ ಎಲ್ಲ ಉಪಕರಣಗಳು ಅವಶ್ಯಕ ಅದೇನಿರುತ್ತೆ ಎಲ್ಲ ಸಿಗುತ್ತೆ. ಉದಾಹರಣೆಗೆ ಅದಕ್ಕೆ ಬೇಕಾಗಿರುವಂತಹ ಒಂದು ಪಂಜರ ಮತ್ತು 10 ವಯಸ್ಕ ಮೊಲಗಳು, ಅದರಲ್ಲಿ 3 ಗಂಡು 7 ಹೆಣ್ಣಿರುತ್ತೆ. 10 ಮೊಲಗಳು, ವಯಸ್ಕ ಪ್ರೌಢಾವಸ್ಥೆಯಲ್ಲಿರುವಂತಹ ಮೊಲಗಳು, ಪಂಜರ ಮತ್ತು ಅದಕ್ಕೆ ಬೇಕಾಗಿರುವಂತಹ ಕುಡಿಲಿಕ್ಕೆ ನೀರು ಇಡುವಂತಹ ಒಂದು ಜಗ್ಗಳು, ಪ್ರತಿಯೊಂದು ಮೊಲಕ್ಕೂ ಸಪ್ರೇಟ್ ಜಗ್ ಬರುತ್ತೆ. ಆಹಾರ ಕೊಡೋದಕ್ಕೋಸ್ಕರ ಅದಕ್ಕೆ ಪ್ರತಿಯೊಂದಕ್ಕೂ ಸಪ್ರೇಟ್ ಬೌಲ್ಸ್ ಬರುತ್ತೆ, ಸ್ಟೀಲ್ ಬೌಲ್ಸು. ಮತ್ತು ಅದಕ್ಕೆ ಅಪ್ ಟು ಒಂದು 6 ಮಂತ್ಸ್ ಏನೇನು ಮೆಡಿಸಿನ್ಸ್ ಬೇಕಾಗುತ್ತೆ ಅದೊಂದು ಮೆಡಿಸಿನ್ ಕಿಟ್ ಬರುತ್ತೆ. ಸೊ ಈ ರೀತಿಯಾಗಿ ಪ್ರಾರಂಭಿಕ ಹಂತದಲ್ಲಿ ಸಾಕಾಣಿಕೆ ಮಾಡೋದಕ್ಕೆ ಏನೇನು ಮೂಲಭೂತವಾಗಿ ಬೇಕಿದೆಯಾ ಅದೆಲ್ಲ ಒಂದು ಯೂನಿಟ್ನಲ್ಲಿ ಬರುತ್ತೆ. ಅಂದರೆ 17,000 ರೂಪಾಯಿಗೆ 17,500 ರೂಪಾಯಿಗೆ ಒಂದು ಯೂನಿಟು. ಸೊ ಅಲ್ಲಿಗೆ ಒಂದು 3 ಯೂನಿಟಿಂದ ಕನಿಷ್ಠ ಸ್ಟಾರ್ಟ್ ಮಾಡಿದ್ರು ಕೂಡ ಇದು ನಿಮಗೆ ಉತ್ತಮ ಒಂದು ಆಶಾದಾಯಕ ಫಲಿತಾಂಶ ಕೊಡುತ್ತೆ ನಿಮಗೆ. ಶೆಡ್ ಅಂದರೆ ಇದಕ್ಕೆ ತುಂಬ ಒಂದು ಸೊಫಿಸ್ಟಿಕೇಟೆಡ್ ವೆಲ್ ಕನ್ಸ್ಟ್ರಕ್ಟೆಡ್ ಒಂದು ಸ್ಟ್ರಕ್ಚರ್ ಬೇಕು ಅಂತ ಏನಿಲ್ಲ. ಇದರ ಮೊಲ ಸಾಕಾಣಿಕೆಯಲ್ಲಿ ಮುಖ್ಯವಾಗಿ ಬೇಕಿರೋದು ಮಳೆ ಬಂದರೆ ಸೋರ್ದಂಗೆ ಇಷ್ಟಿದ್ಬಿಟ್ರೆ ಸಾಕು. ಮತ್ತು ಸಾಕಷ್ಟು ಸುತ್ತಮುತ್ತಲ ಗಾಳಿ ಬೆಳಕಿನ ವ್ಯವಸ್ಥೆ ಇರುತ್ತೆ. ವ್ಯವಸ್ಥೆ ಮಾಡ್ಕೊ ಸ್ವಲ್ಪ ಗಾಳಿ ಬೆಳಕು ಇದ್ದರೆ ಒಳ್ಳೆಯದು, ಚೆನ್ನಾಗಿರ್ಬೇಕು ಗಾಳಿ ಬೆಳಕು. ಮತ್ತು ನೆಲದ ಮೇಲೆ ಮಾಡಿದಾಗ ಯಾವುದೇ ರೀತಿ ಒಂದು ಅವಶ್ಯಕತೆ ಇಲ್ಲ, ಕೇವಲ ಮಣ್ಣಿನ ನೆಲ. ಯಾಕಂದರೆ ಈಗ ನಿಮಗೆ ಗೊತ್ತಿರ್ಬೋದು, ಸ್ವಲ್ಪ ಫ್ಲೋರಿಂಗ್ ಮಾಡಿಸ್ಬೇಕಂದ್ರೆ ಅದಕ್ಕೋಸ್ಕರ ಸಾಕಷ್ಟು ಖರ್ಚಾಗುತ್ತೆ, ಮಣ್ಣಿನ ನೆಲ. ಹಂಗಾಗ್ಬಿಟ್ಟು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಸಾಕಾಣಿಕೆ ಮಾಡುವಂಥವ್ರು ಈ ಹಳ್ಳಿಗಳಲ್ಲಿ ಈ ಹಸುಗೆ ಮತ್ತು ಕುರಿಗಳಿಗೋಸ್ಕರ ಕೊಟ್ಟಿಗೆ ಥರ ಮಾಡಿರ್ತಾರೆ. ಕೇವಲ ಬಿದಿರಿನ ಪಟ್ಟಿಗಳು, ಇದು ಅಡಿಕೆಯ ಪಟ್ಟಿಗಳಿಂದ ಅತ್ಯಂತ ಸರಳವಾಗಿ ಸಾಕಾಣಿಕೆ ಬೇಕಾದ್ರೆ ನೀವು ಅಲ್ಲಿಂದ ಫೋಟೋ ಬೇಕಾದ್ರೆ ತೊಗೊಬೋದು. ನೀವು ಅತ್ಯಂತ ಕಡಿಮೆ ಬಂಡವಾಳದಿಂದ ಸುಮಾರು ಹಳ್ಳಿಗಳಲ್ಲಾದರೆ ಸುಮಾರು 10ರಿಂದ 20,000ದಲ್ಲಿ ಅದು ಶೆಡ್ ನಿರ್ಮಾಣ ಮಾಡ್ಬೋದು. ಸ್ವಲ್ಪ ನಗರ ಪ್ರದೇಶ ಆದರೆ ಇನ್ನೊಂದು 10,000 ಹೆಚ್ಚಿಗೆ ಆಗ್ಬೋದು ಅಷ್ಟೇ. ಓವರಾಲ್ ಹೇಳ್ಬೇಕಂದ್ರೆ ಒಂದು 70,000-80,000 ರೂಪಾಯಿಂದ ಒಂದು ಸ್ಟಾರ್ಟಪ್ ಮಾಡ್ಬೋದು. ನಾವು ಸ್ಟಾರ್ಟ್ ಮಾಡಿದಾಗ ಶೆಡ್ಡಿನ ಅಂದರೆ ನಾವು ಮೊಲ ಸಾಕಾಣಿಕೆಯನ್ನು ಪ್ರಾರಂಭ ಮಾಡಿದಾಗ ನನ್ನ ಹತ್ರ ಇದ್ದಿದ್ದು ಕೇವಲ 25,000 ರೂಪಾಯಿ ಮಾತ್ರ. 25,000ದಲ್ಲಿ ಅದು ನಮಗೆ ಮೊಲಗಳು ಕೂಡ ಸ್ವಲ್ಪ ಕಡಿಮೆ ರೇಟ್ನಲ್ಲಿ ಸಿಕ್ತು. ಮತ್ತು ಅದಕ್ಕೆ ಪಂಜರಗಳು ಕೂಡ ನಾನೇ ತಯಾರು ಮಾಡಿದೆ. ಆಮೇಲೆ ಅದನ್ನು ಒಂದು ಬಾಡಿಗೆ ಮನೆಯಲ್ಲಿ ಟೆರೇಸ್ನಲ್ಲಿ ಮಾಡಿದ್ರಿಂದ ಮೇಲೆ ಕೂಡ ಕೇವಲ ಈ ಪೋಲ್ಸ್ ಬರುತ್ತಲ್ಲ, ಪೋಲ್ಸ್ ಹಾಕಿಬಿಟ್ಟು ಅದ್ರ ಮೇಲೆ ಪ್ಲಾಸ್ಟಿಕ್ ಶೀಟ್ ಹಾಕಿ ಅಕ್ಕಪಕ್ಕದಲ್ಲಿ ಸಿಕ್ಕಂಥ ಒಂದು ತೆಂಗಿನ ಗರಿಗಳನ್ನ ಹಾಕಿ
ಆಲ್ಮೋಸ್ಟ್ ಒಂದು 1000 ರೂಪೀಸಲ್ಲಿ ಅದಕ್ಕೆ ನಾನು ರೆಡಿ ಮಾಡಿಕೊಂಡೆ. ಹಾಗಾಗಿ ಒಂದು 25,000 ಸ್ಟಾರ್ಟ್ ಮಾಡೋಕ್ಕೆ ನನಗೆ ಅನುಕೂಲ ಆಯಿತು. ಹಾಗಾಗಿ ಮೊಲ ಸಾಕಾಣಿಕೆ ವರ್ಷಕ್ಕೆ 10 ಲಕ್ಷ ತಂದು ಕೊಡುವಂತಹ ಬಿಸ್ನೆಸ್ ಸ್ನೇಹಿತರೆ. ಇದನ್ನ ನೀವು ಒಂದು ಆದಾಯದ ಮೂಲವಾಗಿ ಕೂಡ ಮಾಡ್ಕೊಳ್ಬಹುದು, ಇಲ್ಲ ಅಂತಂದ್ರೆ ಹವ್ಯಾಸ ಕೂಡ ಮಾಡ್ಕೊಳ್ಬಹುದು, ಬಿಸ್ನೆಸ್ ಕೂಡ ಮಾಡ್ಕೊಳ್ಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ಮೊಲ ಸಾಕಾಣಿಕೆ ಬಗ್ಗೆ A to Z ಇನ್ಫಾರ್ಮೇಶನ್ ಅನ್ನ ಕೊಡೋದು ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಫ್ರೀಡಮ್ ಆಪ್ ನಿಮ್ಗೋಸ್ಕರ ಒಂದು ಕೋರ್ಸ್ ಅನ್ನ ಡಿಸೈನ್ ಮಾಡಿದೆ. ಮೊಲ ಸಾಕಾಣಿಕೆ ಮಾಡಿ ವರ್ಷಕ್ಕೆ 10 ಲಕ್ಷ ಯಾವ ರೀತಿಯಾಗಿ ಗಳಿಸಬೇಕು ಅನ್ನೋದ್ರ ಬಗ್ಗೆ. ಸೊ ಈ ಒಂದು ಸಾಕಾಣಿಕೆಯಲ್ಲಿ ಸಕ್ಸಸ್ ಆಗಿರುವಂತಹ ಸುಧೀಂದ್ರ ಅವರೇ ನಿಮಗೆ A to Z ಮಾಹಿತಿಯನ್ನ ಕೊಡ್ತಾರೆ. ಸೊ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಬಂಡವಾಳ ಹೊಂದಾಣಿಕೆ ಮಾಡಲಿಕ್ಕೆ ಮೊದಲನೇದಾಗಿ ಅವರ ಒಂದು ವ್ಯವಹಾರ ಮಾಡ್ತಿರೋಂಥ ಬ್ಯಾಂಕ್ನಲ್ಲಿ ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡಬೇಕು. ಮೊದಲು ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡಿ ಈ ಥರ ಎಲ್ಲ ಇದೆ ಅಂತ ಅಪ್ರೋಚ್ ಮಾಡಿದ್ರೆ ಅವರು ಹೆಚ್ಚಾಗಿ ಸಹಕಾರಿ ಬ್ಯಾಂಕ್ಗಳು ಮತ್ತು ಗ್ರಾಮೀಣ ಬ್ಯಾಂಕ್ಗಳು, ಈ ಥರದ ಕೃಷಿ ಪ್ರಗತಿ ಗ್ರಾಮೀಣ ಈ ಥರ ಬ್ಯಾಂಕ್ಗಳಲ್ಲಿ ವಿಚಾರಣೆ ಮಾಡಿದಾಗ ಸ್ವಲ್ಪ ಅವ್ರಿಗೆ ಸುಲಭವಾಗಿ ಲೋನ್ ಸಿಗುತ್ತೆ. ಇದ್ರ ಮೇಲೆ ಸಾಕಾಣಿಕೆ ಸಂಬಂಧಪಟ್ಟಂಗೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಸಾಕಾಣಿಕೆ ಮಾಡಬೇಕು ಅಂತ ಆಸಕ್ತಿ ಇರೋಂಥವ್ರಿಗೆ ನಬಾರ್ಡ್ ಸ್ಕೀಮ್ನಲ್ಲಿ ಅಪ್ ಟು 5 lakhsವರೆಗೂ ಇದರಲ್ಲಿ ಲೋನ್ ಸಿಗುತ್ತೆ ವಿತ್ ಸಬ್ಸಿಡಿ. ಜನರಲ್ಗೆ 20-25% ಇದೆ. SC ST ಈ ಕ್ಯಾಟಗರಿಗೆ ಅಪ್ ಟು 35% ತನಕ ಸಬ್ಸಿಡಿ ಸಿಗುತ್ತೆ. ಸೊ ಈ ಸೌಲಭ್ಯವನ್ನು ಸಾಕಾಣಿಕೆ ಮಾಡೋಂಥವ್ರು ಉಪಯೋಗಿಸ್ಕೋಬೋದು. ಅದೇ ಭೂಮಿಗೆ ಸಂಬಂಧಪಟ್ಟಂಗೆ ದಾಖಲೆ ಇರಬೇಕಾಗುತ್ತೆ. ಮತ್ತು ಅವ್ರಿಗೆ ಮೊಲ ಸಾಕಾಣಿಕೆ ಸಂಬಂಧಪಟ್ಟಂತೆ ಒಂದು ತರಬೇತಿ ಇರುವಂತಹ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತು ಅವ್ರಿಗೆ ಬ್ಯಾಂಕ್ ಅವರು ಸಾಮಾನ್ಯವಾಗಿ ನಬಾರ್ಡ್ ಸ್ಕೀಮ್ ಇವೆಲ್ಲ ಇರ್ತಾರೆ, ಫೀಲ್ಡ್ ಆಫೀಸರ್ಸ್ ಅಷ್ಟೇ ಇರ್ತಾರೆ, ಬ್ಯಾಂಕ್ಗಳೆಲ್ಲ ಇರೋದಿಲ್ಲ. ಫೀಲ್ಡ್ ಆಫೀಸರ್ ಕರ್ಕೊಂಬಂದು ಅವ್ರಿಗೆ ಜಾಗ ತೋರಿಸ್ಬಿಟ್ಟು ಮತ್ತು ನಾವು ಈ ಥರ ಅವ್ರಿಗೆ ರಿಸೋರ್ಸ್ ಏನಿದೆ, ಎಷ್ಟು ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡ್ತೀವಿ, ಅದಕ್ಕೆ ಮೇವು ಎಷ್ಟು ಬೇಕಾಗುತ್ತೆ, ಒಂದು ಸಣ್ಣದಾಗಿ ಕೊಟೇಶನ್ ರೆಡಿ ಮಾಡ್ಕೊಂಬಿಟ್ಟು ಕೊಟೇಶನ್ ಪ್ರಾಜೆಕ್ಟ್ ರಿಪೋರ್ಟು, ಕೊಟೇಶನ್ನು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಅವ್ರಿಗೆ ತೋರಿಸಿದ್ರೆ ಮುಂದಿನ ಹಂತದಲ್ಲಿ ಏನೇನು ದಾಖಲಾತಿಗಳು ಬೇಕು ಅದನ್ನೆಲ್ಲ ಅವ್ರು ಕೊಡ್ತಾರೆ. ಪ್ರಾರಂಭಿಕ ಹಂತದಲ್ಲಿ ಬೇಕಾಗಿರುವಂಥ ಪ್ರಾಜೆಕ್ಟ್ ರಿಪೋರ್ಟು, ಕೊಟೇಶನ್ನು, ಟ್ರೈನಿಂಗ್ ಸರ್ಟಿಫಿಕೇಟ್ ಇವೆಲ್ಲ ನಮ್ಮ ಸಂಸ್ಥೆಯಿಂದ ನಾವು ಪ್ರೊವೈಡ್ ಮಾಡ್ತೀವಿ. ಈ ವಿಚಾರದಲ್ಲಿ ಅಂದರೆ ಇದಕ್ಕೂ ಕೂಡ ಅವಕಾಶ ಇದೆ. ಒಂದು ವೇಳೆ ಸ್ವಂತ ಜಮೀನು ಇಲ್ಲ ಅಂದರೂ ಕೂಡ ಆ ಪ್ರಾಜೆಕ್ಟ್ ಮಾಡಿಬಿಟ್ಟು ಬೇರೆಯವ್ರ ಜಾಗದಲ್ಲಿ ಫಸ್ಟು ಬೇರೆಯವರ ಜಾಗದಲ್ಲಿ ನಾವು ಮಾಡ್ತೀವಿ ಅಂತ ಹೇಳೋದಕ್ಕೇ ಅದಕ್ಕೊಂದು ಅಗ್ರಿಮೆಂಟ್ ಅಂತ ಮಾಡಿಸ್ಕೋಬೇಕಾಗುತ್ತೆ. ಇಷ್ಟು ವರ್ಷ, 5 ವರ್ಷ, 3 ವರ್ಷ, 10 ವರ್ಷ, ಇಷ್ಟು ವರ್ಷ ಆ ಜಾಗವನ್ನು ನಾವು ನಮ್ಮ ಹ್ಯಾಂಡ್ ಓವರ್ ತಗೊಳ್ತಾ ಇದ್ದೀವಿ. ಹ್ಯಾಂಡ್ ಓವರ್ ತಗೊಂಡು ಇದರಲ್ಲಿ ನಾವು ಕೃಷಿ ಮಾಡ್ತೀವಿ, ಮೊಲ ಸಾಕಾಣಿಕೆಯನ್ನು ಅಥವಾ ಏನಾದರೂ ಒಂದು ಕೃಷಿ ಮಾಡ್ತೀವಿ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಂತ ಭೂಮಿ ಇರುವಂತಹ ಮಾಲೀಕರಿಂದ ನಾವು ಯಾವ ಜಾಗದಲ್ಲಿ ಸಾಕಾಣಿಕೆ ಪ್ರಾರಂಭ ಮಾಡ್ತೀವಿ ಅದರ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡು ಅದಕ್ಕೆ ಪ್ರಾಜೆಕ್ಟ್ ರಿಪೋರ್ಟನ್ನು ರೆಡಿ ಮಾಡ್ಕೊಂಡೋಗಿ ಸಂಬಂಧಪಟ್ಟಂಥ ಒಂದು ಫೀಲ್ಡ್ ಆಫೀಸರ್ಗೆ ಸಬ್ಮಿಟ್ ಮಾಡಿದ್ರೆ ಖಂಡಿತ ಅವರು ಅದನ್ನು ಅಕ್ಸೆಪ್ಟ್ ಮಾಡಿ ಲೋನ್ ಪ್ರೊವೈಡ್ ಮಾಡ್ತಾರೆ. ಮೊಲದ ಉದ್ದಿಮೆಯಲ್ಲಿ ಇದಕ್ಕೆ ಇನ್ಸೂರೆನ್ಸ್ ಮಾಡಿಸ್ಬೋದು, ಬಟ್ ನನ್ನ ಉದ್ದೇಶದಲ್ಲಿ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಇದು ಮೊಲ ಸ್ವತಃ ಪ್ರಾಣಿನೇ ಒಂದು ಆರೋಗ್ಯಕರವಾಗಿರುತ್ತೆ. ಆರೋಗ್ಯಕರವಾಗಿರುವಂತಹದ್ದು ಒಂದು ವಿಚಾರ. ಆದರೆ ನಮ್ಮ ಸಾಕಾಣಿಕೆಯ ಪದ್ಧತಿ, ನಮ್ಮ ಸಾಕಾಣಿಕೆಯಲ್ಲಿ ಏನಿರುತ್ತೆ, ನೆಲದ ಮೇಲೆ 2 ಅಡಿ ಎತ್ತರದಲ್ಲಿರುತ್ತೆ. ಬೇರೆ ಪೌಲ್ಟ್ರಿ ಮತ್ತು ಇನ್ನೊಂದು ಉದ್ಯಮ ಥರ ಇಕ್ಕೆ ಅದರೇನು ಮಲಮೂತ್ರಗಳ ಮೇಲೆ ಪ್ರಾಣಿ ಓಡಾಡೋದಿಲ್ಲ. ಮೂತ್ರ ಮತ್ತು ಇಕ್ಕೆ ಕೆಳಗೆ ಬರುತ್ತೆ. ಅದು ಸಾಕಾಣಿಕೆ ಮೊಲ ಇರುವಂತಹ ಪಂಜರ ಹೈಜೆನಿಕ್ ಆಗಿರುತ್ತೆ. ಮತ್ತು ಅದಕ್ಕೆ ಬೇಕಾಗಿರುವಂತಹ ಒಳ್ಳೆ ಹುಲ್ಲನ್ನು ನಾವು ಅದೇ ಜಾಗದಲ್ಲಿ ಹಾಕ್ತೀವಿ. ಒಳ್ಳೆ ಹುಲ್ಲು ಅಂತ ಯಾಕೆ ಹೇಳಿದೆ ಅಂದರೆ, ಸಾಮಾನ್ಯವಾಗಿ ಈ ಕುರಿಗಳು ಮತ್ತು ಹಸುಗಳು ಇವೆಲ್ಲ ಏನಿದೆ ಫೀಲ್ಡ್ಗೆ ಹೋಗ್ಬಿಟ್ಟು ಬಾಯಿ ಇಟ್ಬಿಟ್ಟು ನೆಲದಿಂದ ತಿನ್ನುತ್ತೆ. ಬಾಯಿ ಇಟ್ಬಿಟ್ಟು ಅಲ್ಲಿ ಸಾಮಾನ್ಯ ಕೆಲವೊಂದು ಇನ್ಫೆಕ್ಷನ್ಸು ಮಣ್ಣು ಸಮೇತ ಬರ್ತಾ ಇರುತ್ತೆ. ಅದರಲ್ಲಿ ಬ್ಯಾಕ್ಟೀರಿಯಾಗಳು ಮತ್ತು ಹುಳು ಉಪ್ಪುಡಿ ಇದೆಲ್ಲ ಇದಾದರೆ ಮೊಲಕ್ಕಾದರೆ ನಾವು ಉತ್ತಮವಾದ ಆಹಾರನ ಅದಿರೋ ಜಾಗದಲ್ಲಿ ಕೊಡೋದ್ರಿಂದ ಇದಕ್ಕೆ ಅಷ್ಟೊಂದು ಕಾಯಿಲೆಗಳು ಬರೋ ಅವಕಾಶನೂ ಕಡಿಮೆ. ಮತ್ತು ನಮ್ಮ ಸಂಸ್ಥೆಯಿಂದ ಯಾರು ಮೊಲ ಸಾಕಾಣಿಕೆಯನ್ನು ಪ್ರಾರಂಭ ಮಾಡ್ತಾರೆ ಅವ್ರಿಗೆ ನಾವು 2 ತಿಂಗಳ ಕಾಲ ಅದರ ಒಂದು ಇನ್ಸೂರೆನ್ಸ್ ನಾವೇ ಕೊಟ್ಟಿರ್ತೀವಿ ನಮ್ಮ ಕಡೆಯಿಂದ ಮಾಡೋದು. ಅಂದರೆ ಇನ್ಸೂರೆನ್ಸ್ ಅಲ್ಲ, ಆ್ಯಕ್ಚುಲಿ ಯಾವ ಇದರಲ್ಲಿ ಅಂದರೆ ನಮ್ಮ ಹತ್ರ ತಗೊಂಡೋಗಿ ಯಾರು ಸಾಕಾಣಿಕೆ ಮಾಡಿರ್ತಾರೆ ಅವರು ಸಾಕಾಣಿಕೆ ಮಾಡಬೇಕಾದ್ರೆ 2 ತಿಂಗಳ ಒಳಗೆ ಏನಾದರೂ ಮೊಲಗಳು ಸತ್ತರೆ ಅದ್ರ ಬದಲು ನಾವು ಫ್ರೀಯಾಗಿ ಎಕ್ಸ್ಚೇಂಜ್ ಕೊಡ್ತೀವಿ. ಫ್ರೀ ಆಫ್ ಕಾಸ್ಟ್, ಅದಕ್ಕೇನು ಅವ್ರು ಕಟ್ಟಂಗಿಲ್ಲ, ಫ್ರೀ ಆಫ್ ಕಾಸ್ಟ್ ಎಕ್ಸ್ಚೇಂಜ್ ಕೊಡ್ತೀವಿ. ಆನಂತರದಲ್ಲಿ ಸಾಕಾಣಿಕೆಯನ್ನು ಮಾಡುವಾಗ ಸಮಯದ ಒಂದು ಲಿಮಿಟ್ ಇಲ್ದಂಗೆ 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು, ಸಾಕಾಣಿಕೆಯಲ್ಲಿ ಏನೇ ಒಂದು ಮೊಲದಲ್ಲಿ ಮಿಸ್ಟೇಕ್ ಇದ್ದರೆ, ಸರಿಯಾಗಿ ಸಂತಾನೋತ್ಪತ್ತಿ ಮಾಡ್ತಾ ಇಲ್ಲ ಅಥವಾ ಬೇರೆ ಏನಾದರೂ ಒಂದು ನ್ಯೂನತೆಗಳಿದ್ರೆ ಅದನ್ನು ನಾವು ಉಚಿತವಾಗಿ ಎಕ್ಸ್ಚೇಂಜ್ ಮಾಡ್ತೀವಿ, ಬದಲಾಯಿಸ್ತೀವಿ. ಈ ಒಂದು ಕಾರಣದಿಂದ ನಾವು ಇಲ್ಲ. ಬಟ್ ಇನ್ಸೂರೆನ್ಸ್ ಮಾಡಿಸ್ಲೇಬೇಕಂದ್ರೆ ಇನ್ಸೂರೆನ್ಸ್ ಮಾಡಿಸೋದಕ್ಕೆ ಅವಕಾಶ ಇದೆ. ಸೊ ಮೊಲ
ಸಾಕಾಣಿಕೆಯನ್ನ ಸಕ್ಸಸ್ಫುಲ್ ಆಗಿ ಶುರು ಮಾಡೋದಕ್ಕೆ ಒಂದಷ್ಟು ಮಾಹಿತಿ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಬಾಯ್ ಬಾಯ್.